ನಮಸ್ಕಾರ, ಇದು ವಿಶ್ವಂಬರ ಟಿವಿ. ನಾನು ಗುರುಪ್ರಸಾದ್ ಶಾಸ್ತ್ರಿ. ಪ್ರೈಮ್ ಗೆಸ್ಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ರಮೇಶ್ ಹೆಗಡೆ. ಇವರು ಮೂಲತಃ ಸಿದ್ದಾಪುರ ತಾಲೂಕಿನ ಬಾಳೆಸರದವರು. ಕಳೆದ 29 ವರ್ಷಗಳಿಂದ ಕಿವಿ, ಮೂಗು, ಗಂಟಲು ತಜ್ಞರಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ ಸರ್. ನಮಸ್ತೆ. ನಮಸ್ಕಾರ. ನಮಸ್ಕಾರ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸರ್, ತಾವು ಶಿರಸಿಯ ಪ್ರತಿಷ್ಠಿತ ಮಹಾಲಕ್ಷ್ಮಿ ಮೆಮೋರಿಯಲ್ ಆಸ್ಪತ್ರೆಯಲ್ಲಿ ಕಿವಿ, ಮೂಗು, ಗಂಟಲು ತಜ್ಞರಾಗಿ ಕಳೆದ ಒಂದು 29 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಿ. ಇಲ್ಲೇ ಬಾಳೆಸರದವರು. ಇಲ್ಲಿ ಶಿರಸಿಯಲ್ಲಿ ಓದಿ ನಂತರದಲ್ಲಿ ಹುಬ್ಬಳ್ಳಿ ಇರ್ಬೋದು ಅಥವಾ ಮುಂಬೈಯಲ್ಲಿ ಒಂದು ಆಸ್ಪತ್ರೆ, ಅಂದರೆ ಒಂದು ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಓದಿ ಮತ್ತು ಸರ್ವಿಸನ್ನು ಮಾಡಿ ನಂತರ ಹುಟ್ಟೂರಿನಲ್ಲಿ ಅಂದರೆ ನಮ್ಮ ಭಾಗದಲ್ಲಿ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇಲ್ಲಿಯೇ ಬಂದು ಕಳೆದ ಒಂದು 3 ದಶಕಗಳಿಂದ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗಾಗಿ ಮೊದಲನೇದಾಗಿ ನಿಮ್ಗೆ ನಾವು ಶುಭಾಶಯನ್ನ ಮತ್ತು ಅಭಿನಂದನೆಯನ್ನು ಸಲ್ಲಿಸ್ತೇವೆ. ಧನ್ಯವಾದಗಳು. ಮಾರ್ಚ್ 3ನೇ ತಾರೀಕು ವರ್ಲ್ಡ್ ಹಿಯರಿಂಗ್ ಡೇ ಆಗಿತ್ತು. ಆ ಒಂದು ನಿಟ್ಟಿನಲ್ಲಿ ಕಿವುಡತನಕ್ಕೆ ಸಂಬಂಧಪಟ್ಟಿದ್ದ ವಿಷಯಗಳನ್ನು ತಗೊಂಡ್ರೆ ಸಾಮಾನ್ಯವಾಗಿ ನಿಮ್ಮ ಒಂದು ಅನುಭವದ ಆಧಾರದಲ್ಲಿ ಹೇಳೋದಾದ್ರೆ, ಈಗ ಎಷ್ಟು % ಜನರಿಗೆ ಒಂದು ಪಬ್ಲಿಕ್ ಅಲ್ಲಿ ಒಂದು 100ರಲ್ಲಿ ಎಷ್ಟು ಪ್ರತಿಶತ ಜನರಿಗೆ ಈ ಕಿವುಡತನ ಸಮಸ್ಯೆಗಳು ಬರ್ತದೆ? ಈಗ ಒಂದು ಅಂದಾಜಿನ ಪ್ರಕಾರ 6.3%, ಅಂದರೆ 100 ಜನರಲ್ಲಿ 6.3 ಜನರಿಗೆ ಸಿಗ್ನಿಫಿಕೆಂಟ್ ಹಿಯರಿಂಗ್ ಲಾಸ್ ಅಂತಂದರೆ ಒಂದು ಗಮನಾರ್ಹವಾದಂಥ ಒಂದು ಅಥವಾ ಅವರಿಗೆ ತೊಂದರೆ ಕೊಡಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥ ಪ್ರಮಾಣದಲ್ಲಿ ಅವರಿಗೆ ಕಿವುಡುತನ ಇದೆ ಅಂತ ಒಂದು ಅಂದಾಜಿದೆ. ಅದರ ಅರ್ಥ ಬರೀ 6.3% ಅಂತಲ್ಲ, ಬೇರೆ ಬೇರೆ ಸ್ತರಗಳಲ್ಲಿ ನಾವು ವಿಚಾರ ಮಾಡಿದರೆ ಅದಕ್ಕೆ ನಾವು ಮೈಲ್ಡ್, ಮಾಡ್ರೇಟ್, ಸಿವಿಯರ್ ಅಂತ ಹೇಳ್ತೀವಿ. ಆ ಲೆಕ್ಕದಲ್ಲಿ ನೋಡಿದಾಗ ಮೈಲ್ಡ್ ಅನ್ನುವಂಥದ್ದನ್ನು ಅಥವಾ ಮಾಡ್ರೇಟ್ ಅನ್ನುವಂಥದ್ದನ್ನು ಇಲ್ಲಿ ಕನ್ಸಿಡರ್ ಮಾಡಲಿಕ್ಕೆ ಆಗಲಿಲ್ಲ. ಬರೀ ಅವರಿಗೆ ತೊಂದರೆ, ಅದರಿಂದಾನೇ ತೊಂದರೆ ಆಗ್ತಾ ಇದೆ, ಸಿಗ್ನಿಫಿಕೆಂಟ್ ಲಾಸ್ ಇದೆ, ಅವರ ವ್ಯವಹಾರಕ್ಕೆ ತೊಂದರೆ ಆಗ್ತಾ ಇದೆ ಅನ್ನೋರನ್ನ ಗಣನೆಗೆ ತೆಗೆದುಕೊಂಡ್ರೆ ಅದು 6.3%. ಆದರೆ ಒಂದು ಅಂದಾಜಿನ ಪ್ರಕಾರ ಹಿಯರಿಂಗ್ ಲಾಸ್ ಎಷ್ಟು ಪ್ರಮಾಣದಲ್ಲಿದೆ ಅಂತ ನೋಡಿದರೆ 29% ಜನರಲ್ಲಿ ಬೇರೆ ಬೇರೆ ಪ್ರಮಾಣದ ಹಿಯರಿಂಗ್ ಲಾಸ್ ಇದೆ ಅನ್ನುವಂಥದ್ದಿದೆ. ಆದರೆ ಅವ್ರು ನೋಡಿರುವಂಥ ಒಂದು ಈ ವಿಧಾನಗಳಲ್ಲಿ ವ್ಯತ್ಯಾಸ ಇದೆ, ಹಾಗೂ ಬೇರೆ ಬೇರೆ ಪ್ರದೇಶಗಳಲ್ಲಿ ಅದರ ಪ್ರಿವೆಲೆನ್ಸ್ ಬೇರೆ ಇದೆ. ಆ ಕಾರಣಕ್ಕಾಗಿ ನಾವೊಂದು ಅಂದಾಜಿನ ಪ್ರಕಾರ 17ರಿಂದ 18% ಜನರಿಗೆ ಸಮಸ್ಯೆ ಎನಿ ಗಿವನ್ ಸ್ಟ್ಯಾಂಡರ್ಡ್ ಅಥವಾ ಎನಿ ಗಿವನ್ ಸಿಚುವೇಷನ್ನಲ್ಲಿ ಅಥವಾ ಎನಿ ಗಿವನ್ ರೀಜನ್ನಲ್ಲಿ 17ರಿಂದ 18% ಜನರಿಗೆ ಶ್ರವಣ ದೋಷ ಇದೆ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಹಾಗೆ ನೋಡಿದ್ರೆ 17ರಿಂದ 18% ಹೇಳುವಂತ ಬಹಳ ದೊಡ್ಡ ಸಮಸ್ಯೆ. ಅದರಲ್ಲೂ ಕೂಡ 6.3 ಜನರಿಗೆ ಅದು ಜೀವನಕ್ಕೆ ತೊಂದರೆ ಆಗುವಂಥ ಸಂದರ್ಭದಲ್ಲಿ ಅಥವಾ ವ್ಯವಹಾರಕ್ಕೆ ತೊಂದರೆ ಕೊಡುವಂಥ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದು ಕೂಡ ಅಷ್ಟೇ ಒಂದು ಕಳವಳಕಾರಿಯಾದಂಥ ಅಂಶ. ಅಥವಾ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಕಿವುಡತನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಗೆ ತಿರುಗಿ ನೋಡೋದಕ್ಕೆ ಅಥವಾ ಅದಕ್ಕೆ ಗಮನವನ್ನು ಕೊಡೋದಕ್ಕೆ ಅಥವಾ ಅವರ ಗಮನ ಸೆಳೆಯೋದಕ್ಕೆ ಇದು ಒಂದು ಪ್ರಮುಖ ಕಾರಣ ಅಂತ ಅನ್ಕೊಳ್ತೇನೆ. ಈಗ ನಿಮ್ಮ ಒಂದು ಅನುಭವದ ಆಧಾರದಲ್ಲಿ ಹೇಳೋದಾದ್ರೆ ಕಿವುಡತನ ಬರಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಅನ್ಸುತ್ತೆ? ಕಿವುಡುತನ ಬರೋದಕ್ಕೆ ಕಾರಣಗಳು ಅಂತಂದರೆ ಈಗ ಬೇರೆ ಬೇರೆ ವಯಸ್ಸಿನಲ್ಲಿ ಕಾರಣಗಳು ಬೇರೆ ಬೇರೆ ಆಗ್ತಾ ಹೋಗುತ್ತೆ. ಒಂದು ನಾವು ಈ ಕ್ಯಾಟಗರೈಸ್ ಮಾಡ್ತಾ ಹೋದರೆ ಹುಟ್ಟಿದ ಆರಭ್ಯ ಬರುವಂಥದ್ದು ಅಂದರೆ ಕಂಜನೈಟಲ್ ಹಿಯರಿಂಗ್ ಲಾಸ್ ಅಂತ, ಡೆಫಿನೆಸ್ ಅಂತ ಹೇಳ್ತೀವಿ. ಕೆಲವು ಮಕ್ಕಳಿಗೆ ಹುಟ್ಟುತ್ತಾನೆ ಕಿವುಡುತನ ಕಾಣಿಸ್ಕೊಳ್ತದೆ, ಕೆಲವರಿಗೆ ಅಕ್ವೈರ್ಡ್ ಡೆಫಿನೆಸ್ ಅಂತ ಹೇಳ್ತೀವಿ. ಅಂದರೆ ಹುಟ್ಟಿದ ಮೇಲೆ, ಹುಟ್ಟಬೇಕಾದ್ರೆ ಮಗು ನಾರ್ಮಲ್ ಆಗಿರುತ್ತೆ, ಆಮೇಲಿನ ಬೇರೆ ಬೇರೆ ಕಾಯಿಲೆಗಳಿಗೆ ಅನುಗುಣವಾಗಿ ಅವರಿಗೆ ಕಿವುಡುತನ ಕಾಣಿಸ್ಕೊಳ್ತದೆ. ಅದರಲ್ಲಿ ಮುಖ್ಯವಾಗಿ ಬರುವಂಥದ್ದು ಕಿವಿಯ ಸೋಂಕು ಅಥವಾ ಕಿವಿ ಸೋರೋದು, ಕಿವಿಯಲ್ಲಿ ಆಗುವಂಥ ಇನ್ಫೆಕ್ಷನ್, ಇವು ಪ್ರಮುಖ ಕಾರಣ. ಅದು ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೊಳ್ತಾ ಹೋಗುತ್ತೆ. ದೊಡ್ಡವರಾಗ್ತಾ ಹೋದ ಹಾಗೇ ಅವರಿಗೆ ಬೇರೆ ಬೇರೆ ಕಾಯಿಲೆಗಳು, ಈಗ ಕಿವಿ ಒಳಗಡೆಯಲ್ಲಿ ಇನ್ಫೆಕ್ಷನ್ ಆಗೋ ಜೊತೆಗೆ ಅವರ ಆಕ್ಸಿಡೆಂಟ್ಸ್ಗಳಾಗುತ್ತೆ. ಬೇರೆ ಬೇರೆ ಆಕ್ಸಿಡೆಂಟ್ ಆದಾಗಲೂ ಕೂಡ ಕಾಮನ್ ಆಗಿ ಇನ್ವಾಲ್ವ್ ಆಗುವಂಥ ಒಂದು ಅಂಗ ಅಂತಂದರೆ ENT ಬ್ಲೀಡ್ ಅಂತಂದರೆ ಕಿವಿ, ಮೂಗು ಮತ್ತು ಗಂಟಲಲ್ಲಿ ಆಗುವಂಥ ಬ್ಲೀಡಿಂಗ್ ಕೂಡ ಬಹಳ ಸಾಮಾನ್ಯವಾಗಿ ಕಂಡು ಬರುವಂಥದ್ದು. ಅದು ಟ್ರೊಮ್ಯಾಟಿಕ್ ಅಂತ ನಾವು ಹೇಳ್ತೀವಿ. ಅಥವಾ ಬೇರೆ ಬೇರೆ ಈಗ ನಾವು ಪಟಾಕಿಯನ್ನು ಹಚ್ಚುತ್ತೇವೆ ಅಥವಾ ಈಗ ಗನ್ನನ್ನು ಉಪಯೋಗ ಮಾಡಿಕೊಂಡು ಈಗ ಆರ್ಮಿ ಒಳಗಡೆಯಲ್ಲಿ ಅವ್ರು ಏನು ಯೂಸ್ ಮಾಡ್ತಾರೆ ಅವು ಕೂಡ ಸಮಸ್ಯೆಯನ್ನು ಉಂಟು ಮಾಡ್ತವೆ. ಅದನ್ನು ನಾವು ಹೇಳೋದು ನಾಯ್ಸ್ ಇಂಡ್ಯೂಸ್ ಡೆಫ್ನೆಸ್ ಅಂತ. ಅಂದರೆ
ಶಬ್ದ ಮಾಲಿನ್ಯದಿಂದ ಉಂಟಾಗುವಂಥ ಡೆಫ್ನೆಸ್, ಇದು ಕೂಡ ಅಕ್ವೈರ್ಡ್ ಡೆಫ್ನೆಸ್ಸಲ್ಲಿ ಬರ್ತಿದೆ. ಹೌದು. ಇನ್ನು ಕೆಲವಷ್ಟು ಸಂದರ್ಭಗಳಲ್ಲಿ ನಮಗೆ ಈ ಟೈಫಾಯ್ಡ್ ಅನ್ನುವಂಥ ಕಾಯಿಲೆ ಆದ ಮರು ದಿವಸದಲ್ಲಿ, ಅಥವಾ ಕೆಪ್ಪಟ್ಟು ಅಂತ ಹೇಳ್ತೀವಿ ನಾವು, ಮಂಗ್ಯಾನ ಬಾವು ಅಂತ ಹೇಳ್ತಾರೆ ಇಲ್ಲಿ ಲೋಕಲ್ ಭಾಷೆಯಲ್ಲಿ ಹೇಳೋದಾದ್ರೆ, ಕೆಪ್ಪಟ್ಟು ಮಂಗ್ಯಾನ ಬಾವು, ಅದು ಮಂಪ್ಸ್ ಅಂತ ನಾವು ಹೇಳ್ತೀವಿ. ಅದು ಕೂಡ ಸಣ್ಣ ವಯಸ್ಸಿನಲ್ಲಿ ಮಕ್ಕಳಿಗೆ ತೊಂದರೆಯನ್ನು ಕೊಟ್ಟಿರ್ತದೆ, ಅದು ಪರ್ಮನೆಂಟ್ ಡ್ಯಾಮೇಜ್ ಮಾಡಿರ್ತದೆ. ಆ ಡ್ಯಾಮೇಜ್ ಇದೆ ಅನ್ನುವಂಥದ್ದು ಕೂಡ ಆ ಸಂದರ್ಭದಲ್ಲಿ ಮಗುವಿಗಾಗಲಿ ಅಥವಾ ಮಗುವಿನ ಪಾಲಕರಿಗಾಗಿ ಗಮನಕ್ಕೆ ಹೋಗಿರೋದಿಲ್ಲ. ಅದು ಗೊತ್ತಾಗಿರುವಂಥದ್ದು ಮಗು ದೊಡ್ಡ ಆದಮೇಲೆ, ಯಾಕೋ ಒಂದು ಕಡೆ ಕಿವಿ ಕೇಳೋದಿಲ್ಲ ಅಂತ ಮಗು ಹೇಳ್ತಾ ಇದೆ, ನೋಡಿದರೆ ಅದು ಯಾವಾಗೋ ಹಳೆಯ ಒಂದು ಕಾರಣಕ್ಕೆ ಆಗಿರ್ತದೆ. ಅವು ಕೂಡ ಒಂದು, ಇದನ್ನು ನಾವು ಇನ್ಫೆಕ್ಟಿವ್ ಅಂತ ಹೇಳ್ತೀವಿ, ಪೋಸ್ಟ್ ವೈರಲ್ ಅಥವಾ ವೈರಲ್ ಇನ್ಫೆಕ್ಷನ್. ಅದೇ ಥರ ಈಗ ನಮಗೆ ಕೋವಿಡ್ ಅಂತ ಏನು ಬಂದು ಹೋಯಿತು, ಪೋಸ್ಟ್ ಕೋವಿಡ್ ಸಂದರ್ಭದಲ್ಲೂ ಕೂಡ ನಾವು ಭಾಳಷ್ಟು ಡೆಫ್ನೆಸ್ಗಳನ್ನು ನೋಡಿದ್ದೀವಿ. ಇದು ಎಲ್ಲದನ್ನು ಹೊರತುಪಡಿಸಿ ಕೆಲವಷ್ಟು ಸಂದರ್ಭಗಳಲ್ಲಿ ನಾವು ಕಾರಣಗಳನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಅದನ್ನು ನಾವು ಇಡಿಯೋಪ್ಯಾಥಿಕ್ ಅಂತ ಹೇಳ್ತೀವಿ. ಅಂದರೆ ಯಾವ ಕಾರಣವನ್ನು ಹುಡುಕ್ಲಿಕ್ಕೆ ಹೋದರೂ ಅದರಲ್ಲಿ ಫಿಟ್ ಆಗುವಂಥದ್ದು ಇರೋದಿಲ್ಲ. ಇಡಿಯೋಪ್ಯಾಥಿಕ್ ಅದು ನಮಗೆ ನಮ್ಮ ಕಲ್ಪನೆಗೆ ಮೀರುವಂಥದ್ದು ಅಥವಾ ನಮಗೆ ಅಂಕೆಗೆ ಮೀರುವಂಥದ್ದು ಅಂತ ನಾವು ಅದು ಅನ್ಫಾರ್ಚುನೇಟ್ ಇನ್ಸಿಡೆಂಟ್ ಅಂತ ಅಂದ್ಕೊಳ್ತೀವಿ. ಇನ್ನು ಮೆಡಿಸಿನ್ ಟಾಕ್ಸಿಸಿಟಿ, ಈಗ ಕೆಲವು ಕ್ಯಾನ್ಸರ್ಗೆ ಸಂಬಂಧಪಟ್ಟಂಥ ಇಂಜೆಕ್ಷನ್ಸ್ಗಳನ್ನು ಅಥವಾ ಕೀಮೋಥೆರಪಿಲಿ ಉಪಯೋಗ ಮಾಡುವಂಥ ರಾಸಾಯನಿಕಗಳು ಕೂಡ ಈಗ ನಮಗೆ ಕಿವುಡುತನವನ್ನು ಉಂಟು ಮಾಡುವಂಥ ಸಾಧ್ಯತೆಗಳಿದೆ. ಇದೆಲ್ಲದರ ಜೊತೆಗೆ ನಾವು ಸಾಮಾನ್ಯವಾಗಿ ನೋಡುವಂಥದ್ದು ವಯೋಸಹಜವಾಗಿ ಬರತಕ್ಕಂಥ ಒಂದು ಕಿವುಡುತನ. ಇವು ನಾವು ಕಾಮನ್ ಆಗಿ ನೋಡುವಂಥ ಕಿವುಡುತನಗಳಲ್ಲಿ ಇದು ಸಾಮಾನ್ಯವಾಗಿ ನಾವು ನೋಡ್ತೀವಿ. ಈಗ ಕಿವುಡುತನ ಬರೋದ್ರಿಂದ ಪ್ರಮುಖವಾಗಿ ಎದುರಿಸ್ತಾ ಇರುವಂಥ ಸಮಸ್ಯೆಗಳು ಯಾವ ರೀತಿ ಇರ್ತವೆ? ಈ ಕಿವುಡುತನ ನಾವು ಹೇಳ್ದಂಗೆ ಹುಟ್ಟಿದ ಆರಂಭದಿಂದ ಕೊನೆಯ ದಿವಸದವರೆಗೆ ಬೇರೆ ಬೇರೆ ಸ್ತರಗಳಲ್ಲಿ ಸಮಸ್ಯೆಗಳನ್ನು ಕೊಡ್ತಾ ಹೋಗುತ್ತೆ. ಈಗ ಸಣ್ಣ ಮಗುವಿಗೆ ಕೇಳ್ತಾ ಇಲ್ಲ, ಅದು ಕೇಳ್ತಾ ಇದೆ ಇಲ್ಲ ಅನ್ನುವಂಥದ್ದು ಮಗುವಿಗೆ ಗೊತ್ತಿರಲ್ಲ. ಪಾಲಕರು ಕೂಡ ಅದನ್ನು ಗಮನ ಹರಿಸಿರೋದಿಲ್ಲ. ಮಗುವಿನ ಹತ್ರ ನಾವು ಮಾತಾಡಬೇಕಾದ್ರೆ, ಸಾಧಾರಣವಾಗಿ ವ್ಯವಹಾರ ಮಾಡಬೇಕಾದ್ರೆ, ಯಾವುದೋ ದೊಡ್ಡ ವ್ಯಕ್ತಿಯ ಜೊತೆಗೆ ಅಥವಾ ಸಾಮಾಜಿಕವಾಗಿ ಜವಾಬ್ದಾರಿ ಇರುವಂಥ ವ್ಯಕ್ತಿಗಳ ಜೊತೆಗೆ ನಾವು ಭಾಳ ಸೂಕ್ಷ್ಮವಾಗಿ ಮಾತಾಡ್ತೀವಿ. ಸಣ್ಣ ಮಕ್ಕಳ ಜೊತೆಗೆ ಮಾತಾಡ್ಬೇಕಾದ್ರೆ ಏನೋ ಹೇಗಿದೆಯೋ ಅಂದರೆ ನಮ್ಮ ವಾಯ್ಸ್ ದೊಡ್ಡದಾಗಿರ್ತದೆ. ದೊಡ್ಡದಾಗಿ ಮಾತಾಡಿದಾಗ ಮಗು ಕೇಳ್ತಾ ಇರ್ತದೆ. ಹಾಗಾಗಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದದನ್ನು ನಾವು ಅದು ಮರೆ ಮಾಚಿಕೊಂಡು ಹೋಗಿರ್ತದೆ. ಇದು ಮಕ್ಕಳಲ್ಲಿ ಕಂಡು ಬರುವಂಥದ್ದು. ಈ ಸಂದರ್ಭದಲ್ಲಿ ಮಗು ಶಾಲೆಗೆ ಹೋಗ್ತಾ ಇರ್ತದೆ. ದೊಡ್ಡ ದೊಡ್ಡ ಕ್ಲಾಸ್ಗಳಲ್ಲಿ ಓದಬೇಕಾದ್ರೆ ಅಥವಾ 50ಕ್ಕೂ ಹೆಚ್ಚು ಜನ ಇರುವಂಥ ಸಂದರ್ಭದಲ್ಲಿ ಸಂವಹನೆಗೆ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಟೀಚರ್ ದೂರದಿಂದ ಹೇಳ್ತಿರ್ತಾರೆ, ಮಗು ದೂರದಲ್ಲಿ ಕೂತ್ಕೊಂಡು ಕೇಳಬೇಕಾದ್ರೆ ಪೂರ್ತಿಯಾಗಿ ಕೇಳಿಸ್ಕೊಂಡಿರೋದು ಅಥವಾ ಪಾರ್ಷಿಯಲ್ ಡೆಫ್ನೆಸ್ ಅಂತ ಇರ್ತದೆ. ಮಗು ತನಗೆ ಕಡಿಮೆ ಕೇಳ್ತಾ ಇದೆ ಅಂತ ಅಂದ್ಕೊಳ್ಳಲ್ಲ, ಆದರೆ ತನಗೆ ಎಷ್ಟು ತಿಳ್ಕೊಂಡಿದೆಯೋ, ತನಗೆ ಎಷ್ಟು ಕೇಳಿದೆಯೋ ಅಷ್ಟೇ ಉತ್ತರವನ್ನು ಕೊಡುತ್ತೆ. ಅದು ಪರಿಪೂರ್ಣ ಉತ್ತರ ಅಲ್ಲ ಅಂತಂದಾಗ ಅವನನ್ನು ನಾವು ಕೆಟಗರಿಕಲಿ ಅವನನ್ನು ದಡ್ಡ ಅಂತ ಕೆಟಗರೈಸ್ ಮಾಡಿ ಬಿಟ್ಬಿಡ್ತೀವಿ. ಅವನು ಓದಲಿಕ್ಕೆ ಅವನಿಗೆ ತಿಳಿತಾ ಇಲ್ಲ ಮಾನಸಿಕವಾಗಿ ಅಥವಾ ಅವನಿಗೆ ಈ ಬೌದ್ಧಿಕವಾಗಿ ಅವನು ದಡ್ಡ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಅವನಿಗಿರೋ ಸಮಸ್ಯೆಗಳು ಅದರಲ್ಲೂ ಹೀಗೆ ಕಿವುಡುತನವೂ ಕೂಡ ಒಂದು. ಅದು ಮಗುವಿಗಾಗಲಿ ಅಥವಾ ಈ ಪೇರೆಂಟ್ಸಿಗಾಗಲಿ ಪಾಲಕರಿಗಾಗಲಿ ಗಮನಕ್ಕೆ ಬಂದಿರೋದಿಲ್ಲ. ಕೆಲವು ಸಂದರ್ಭಗಳಲ್ಲಿ ಟೀಚರ್ಸ್ ಭಾಳ ಸೂಕ್ಷ್ಮವಾಗಿ ಗಮನಿಸಿದಾಗ ಅವರು ಅರ್ಥ ಮಾಡ್ಕೊಳ್ತಾರೆ. ಮಗು ಮೊದಲನೇ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್, ಥರ್ಡ್ ಸ್ಟ್ಯಾಂಡರ್ಡ್ನಲ್ಲಿ 100ಕ್ಕೆ 100 ತೊಗೊಳ್ತಾ ಇತ್ತು. 4ನೇ ಸ್ಟ್ಯಾಂಡರ್ಡಿಗೆ ಬಂದಂಗೆ, 5ನೇ ಸ್ಟ್ಯಾಂಡರ್ಡಿಗೆ ಬಂದಾಗ ಅದರ ಪರ್ಫಾರ್ಮೆನ್ಸ್ ಕಡಿಮೆ ಆಗಲಿಕ್ಕೆ ಶುರುವಾಯಿತು. ಯಾಕೆ ಕಡಿಮೆ ಆಯಿತು ಅಂತ ರಿಟ್ರೋಸ್ಪೆಕ್ಷನ್ ಮಾಡ್ಕೊಳ್ತಾ ಹೋದಾಗ ಮಗುವಿನ ಡೆಫ್ನೆಸ್ ಸಮಸ್ಯೆ ಅಥವಾ ಕಿವುಡುತನ ಸಮಸ್ಯೆ ಇರ್ಬೋದೇನೋ ಅನ್ನುವಂಥದ್ದು ಕೂಡ ನಾವು ವಿಚಾರಣೆ ಮಾಡಿದಾಗ ಅಲ್ಲಿ ಸಿಕ್ಕಾಕ್ಕೊಳ್ತದೆ. ಇದು ಕಲಿಕೆಗೆ ಸಂಬಂಧಪಟ್ಟ ಸಂದರ್ಭದಲ್ಲಿ ಕಂಡು ಬರ್ತಕ್ಕಂಥ ಸಮಸ್ಯೆಗಳು. ಇನ್ನು ದೊಡ್ಡವರಾಗ್ತಾ ಹೋದಾಗ ಅವರಿಗೆ ವ್ಯಾವಹಾರಿಕವಾಗಿ ತೊಂದರೆ ಕೊಡ್ತದೆ ಅಥವಾ ಪ್ರೊಫೆಷನಲ್ಲಿ ಪ್ರಾಬ್ಲಮ್ ಆಗ್ತಾ ಹೋಗುತ್ತೆ. ಈಗ ಒಬ್ಬ ವೈದ್ಯನಾಗಿ ನೋಡಬೇಕಾದ್ರೆ ಜನ ಪಕ್ಷ ನೋಡ್ತಾ ಇರ್ಬೇಕಾದ್ರೆ ವೈದ್ಯನನ್ನು ನೋಡ್ತಾರೆ. ಫಸ್ಟ್ ಇಂಪ್ರೆಷನ್ ಅಂತೇನು ಹೇಳ್ತೀವಿ ಅದು. ಈಗ ನಾನೇ ಹಿಯರಿಂಗ್ ಏಡ್ ಹಾಕ್ಕೊಂಡು ಕೂತ್ಕೊಂಡಿದ್ದೀನಿ ಅಂತ ಗೊತ್ತಾದರೆ ಅವ್ರು ನೋಡುವಂಥ ದೃಷ್ಟಿ ಬದಲಾವಣೆ ಆಗುತ್ತೆ. ಅದೇ ಈಗ ನೀವು ಪತ್ರಕರ್ತರಾಗಿ ನಾವು ಇಲ್ಲಿ ಕೂತ್ಕೊಂಡಿದ್ದೀರಿ, ನಿಮ್ಮನ್ನು ಫಸ್ಟ್ ಟೈಮ್ ನೋಡಿದ ತಕ್ಷಣ ನೀವು ಕಿವಿಯಲ್ಲಿ ಹಿಯರಿಂಗ್ ಏಡ್ ಕಂಡ ತಕ್ಷಣ
ಸ್ವಲ್ಪ ಅವ್ರು ನೋಡುವಂತ ಒಂದು ದೃಷ್ಟಿಕೋನ ಬದಲಾವಣೆ ಆಗುತ್ತೆ. ಬದಲಾವಣೆ ಆಗುತ್ತೆ. ಇದು ಸೋಷಿಯಲ್ ಪ್ರಾಬ್ಲಮ್ ಅಂತ ನಾವು ಅನ್ಕೋಬಹುದು. ಅದ್ರ ಜೊತೆಯಲ್ಲಿ ಈ ಬ್ಯಾಂಕ್ನಂತ ಉದ್ಯೋಗಿಗಳಿಗೆ ಅಥವಾ ಈ ಪ್ರತಿ ದಿವಸ ಸಾರ್ವಜನಿಕರೊಂದಿಗೆ ಇರುವಂತ Communicate ಈ ಕನ್ಸ್ಯೂಮರ್ ಹೌದು. ಫೋರಮ್ನಲ್ಲಾಗಲಿ ಅಥವಾ ನಾವು ಇದನ್ನ ಹೇಳ್ತೀವಿ ಕಸ್ಟಮರ್ ಕೇರ್ನಲ್ಲಿ ಇರುವಂಥವ್ರು ಅಥವಾ ಪ್ರತಿನಿತ್ಯ ಫೋನ್ನಲ್ಲಿ ಸಂವಹನ ಮಾಡುವಂಥ ಕೆಲಸದಲ್ಲಿ ಇರುವಂಥವರಿಗೆ ತೊಂದರೆಗಳನ್ನು ಕೊಡ್ತಾ ಹೋಗುತ್ತೆ. ಇದು ವ್ಯಾವಹಾರಿಕವಾಗಿ ಮತ್ತು ಅವರ ಔದ್ಯೋಗಿಕವಾಗಿ ತೊಂದರೆ ಕೊಡುವಂಥದ್ದು. ಇದೇ ಕಾರಣಕ್ಕಾಗಿ ಈ ಗಂಡ ಹೆಂಡತಿ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ಕೊಳ್ತದೆ. ಇನ್ನು ವಯಸ್ಸಾಗ್ತಾ ಹೋದಾಗ ಏನಾಗುತ್ತೆ, ಅಲ್ಲೂ ಕೂಡ ಗಂಡ ಹೆಂಡತಿಯರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದೆಲ್ಲಕ್ಕಿಂತ ಹೆಚ್ಚು ವಯಸ್ಸಾದವ್ರನ್ನ ಯಾರ್ದೋ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಅಥವಾ ಈಗ ಫಂಕ್ಷನಿಗೆ ಅಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಇರುತ್ತೆ, ಅವರಿಗೆ ಕೇಳಿಸುವಂಥ ಪ್ರಮಾಣ ಕಡಿಮೆ ಇರುತ್ತೆ. ಫೋರಮ್ನಲ್ಲಾಗಲಿ ಅಥವಾ ನಾವು ಇದನ್ನ ಹೇಳ್ತೀವಿ ಕಸ್ಟಮರ್ ಕೇರ್ನಲ್ಲಿ ಇರುವಂಥವ್ರು ಅಥವಾ ಪ್ರತಿನಿತ್ಯ ಫೋನ್ನಲ್ಲಿ ಸಂವಹನ ಮಾಡುವಂಥ ಕೆಲಸದಲ್ಲಿ ಇರುವಂಥವರಿಗೆ ತೊಂದರೆಗಳನ್ನು ಕೊಡ್ತಾ ಹೋಗುತ್ತೆ. ಇದು ವ್ಯಾವಹಾರಿಕವಾಗಿ ಮತ್ತು ಅವರ ಔದ್ಯೋಗಿಕವಾಗಿ ತೊಂದರೆ ಕೊಡುವಂಥದ್ದು. ಇದೇ ಕಾರಣಕ್ಕಾಗಿ ಈ ಗಂಡ ಹೆಂಡತಿ ಮಧ್ಯ ಅಂಡರ್ಸ್ಟ್ಯಾಂಡಿಂಗ್ ಅಥವಾ ಈಗ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥ ಸಾಧ್ಯತೆಗಳು ಕಾಣಿಸ್ಕೊಳ್ತದೆ. ಇನ್ನು ವಯಸ್ಸಾಗ್ತಾ ಹೋದಾಗ ಏನಾಗುತ್ತೆ, ಅಲ್ಲೂ ಕೂಡ ಗಂಡ ಹೆಂಡತಿಯರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದೆಲ್ಲಕ್ಕಿಂತ ಹೆಚ್ಚು ವಯಸ್ಸಾದವ್ರನ್ನ ಯಾರ್ದೋ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಂತಂದರೆ ಅಥವಾ ಈಗ ಫಂಕ್ಷನಿಗೆ ಅಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಜಾಸ್ತಿ ಇರುತ್ತೆ, ಅವರಿಗೆ ಕೇಳಿಸುವಂಥ ಪ್ರಮಾಣ ಕಡಿಮೆ ಇರುತ್ತೆ. ಹಾಗಾಗಿ ಎಲ್ಲರೂ ಬಂದವ್ರ ಹತ್ರ ಮಾತಾಡಲ್ಲ. ಏನಜ್ಜ ಹೇಗಿದ್ದೀರಿ ಹೇಗೆ ಅಂತೇಳಿ ಮೊದಲೆಲ್ಲ ಮಾತಾಡ್ತಿದ್ರು, ಈಗ ನನ್ನ ಹತ್ರ ಯಾರೂ ಮಾತಾಡಲ್ಲ ಅಂತ. ಆದರೆ ಮಾತಾಡ್ತಾ ಇರ್ತಾರೆ, ಬಟ್ ಇವರಿಗೆ ಕೇಳಿಸಿರಲ್ಲ. ಹಾಗಾಗಿ ಸಂವಹನೆ ಅದರಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಆವಾಗ ಒಂದು ಭಾವನೆ ಅವರಲ್ಲಿ ಬೆಳ್ಕೊಳ್ತದೆ. ಮೊದಲೆಲ್ಲ ನನ್ನ ಹತ್ರ ಜನ ಮಾತಾಡ್ತಿದ್ರು, ಈಗ ನನ್ನನ್ನು ಮಾತಾಡಿಸೋದನ್ನು ಕಡಿಮೆ ಮಾಡಿದ್ದಾರೆ, ಅಂದರೆ ನನ್ನನ್ನು ದೂರ ಇಡ್ತಾ ಇದ್ದಾರೆ, ಸೊಸೈಟಿಯಿಂದ ದೂರ ಇಡ್ತಾರೆ ಅನ್ನೋದು ಅದು ಮಾನಸಿಕವಾಗಿ ಸಮಸ್ಯೆಯನ್ನು ಕೊಡ್ತದೆ. ಅಥವಾ ಸೋಷಿಯಲ್ ರಿಟ್ರಾಕ್ಷನ್. ಮೊದಲೆಲ್ಲ ಅಜ್ಜ ಯಾರು ಬಂದರೂ ತಮಾಷೆಯಾಗಿ ಮಾತಾಡ್ಕೊಂಡಿರ್ತಿದ್ದ, ಭಾಳಷ್ಟು ಜನರ ಜೊತೆಗೆ ಅವನಿಗೆ ಯಾರ ಮನೇಲಿ ಊರಲ್ಲಿ ಯಾವ ಫಂಕ್ಷನ್ ಆದರೂ ಅವ್ನು ಹೋಗ್ತಾ ಇದ್ದ. ಈಗ ಮಾತ್ರ ಯಾರ ಮನೆಗೂ ಹೋಗೋದು ಬೇಡ, ನೀವು ಹೋಗ್ರಿ ಅಂತ ಮನೇಲಿದ್ದವ್ರನ್ನ ಬೇರೆಯವ್ರನ್ನ ಕಳಿಸ್ತಾನೆ ಬಿಟ್ಟರೆ ಇವನು ಹೋಗಲ್ಲ. ಅಥವಾ ಈ ಅಜ್ಜಿ ಕೂಡ ಆ ಥರ ಮಾಡ್ತಾ ಇಲ್ಲ ಅನ್ನುವಂಥದ್ದನ್ನು ನೋಡಿದಾಗ ಸೋಷಿಯಲ್ ರಿಟ್ರಾಕ್ಷನ್ ಅಂತ ನಾವು ಅರ್ಥ ಮಾಡ್ಕೊಳ್ಬೋದು. ಅಂದರೆ ಅವರಾಗಿ ಆ ಸಮಸ್ಯೆಯನ್ನು ಮುಚ್ಚಿಕೊಳ್ಳೋ ಸಲುವಾಗಿ ಜನರಿಗೆ ಎಕ್ಸ್ಪೋಸ್ ಆಗೋದನ್ನು ಕಡಿಮೆ ಮಾಡ್ತಾರೆ. ಇದು ಒಂದು ಸಾಮಾಜಿಕವಾಗಿ ಕಂಡು ಬರ್ತಕ್ಕಂಥ ಸಮಸ್ಯೆ. ಈ ಥರ ಸಮಸ್ಯೆಗಳು ಈಗ ಅಪ್ಪ ಮಕ್ಕಳ ಮಧ್ಯದಲ್ಲೂ ಕೂಡ ಈ ಒಂದು ಸಮಸ್ಯೆಯನ್ನು ತಂದುಕೊಟ್ಟಿರ್ತದೆ. ಅಪ್ಪ ಒಂದು ಮಾತನ್ನು ಹೇಳ್ತಾನೆ, ಮಗ ಇನ್ನೊಂದು ಅದಕ್ಕೆ ಜವಾಬನ್ನು ಕೊಟ್ಟಿರ್ತಾನೆ. ಆ ಜವಾಬು ಕೊಟ್ಟಿರುವಂಥದ್ದು ಅಪ್ಪನಿಗೆ ಸರಿಯಾಗಿ ತಲುಪಿರೋದಿಲ್ಲ. ಈಗ ನಾವೆಲ್ಲ ಸಿರ್ಸಿಗೆ ಹೋಗ್ತಿದ್ಯಾ ಅಂತ ಕೇಳ್ತಾನೆ, ಹೌದು ನಾನು ಸಿರ್ಸಿಗೆ ಹೋಗ್ತಾ ಇದ್ದೀನಿ ಅಂತ. ಆದರೆ ಅಪ್ಪ ತಿಳ್ಕೊಂಡಿದ್ದೇನಿದು ನಾನು ಸಿರ್ಸಿಗೆ ಹೋಗಲ್ಲ ಅಂತ, ಯಾಕಂದ್ರೆ ಪೂರ್ತಿಯಾಗಿ ಕೇಳಿರಲ್ಲ, ಪಾರ್ಶಿಯಲಿ ಪ್ರಾಬ್ಲಮ್ ಆಗಿರುತ್ತೆ. ಆಮೇಲೆ ಮತ್ತೆ ವಾಪಸ್ ವ್ಯವಹಾರ ಮುಗಿಸ್ಕೊಂಡು ಬಂದ ತಕ್ಷಣ ಅವನು ಕೇಳ್ತಾನೆ, ಎಲ್ಲಿ ಹೋಗಿದ್ದೆ, ನಾನು ಸಿರ್ಸಿಗೆ ಹೋಗಲ್ಲ ಅಂತ ಹೇಳಿದ್ದೆ ಅಲ್ಲ. ಈ ಥರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಶುರುವಾಗಿ ಕಾನ್ಫ್ಲಿಕ್ಟ್ ಕಾಣಿಸ್ಕೊಳ್ಲಿಕ್ಕೆ ಶುರುವಾಗುತ್ತೆ. ಅಂದರೆ ಸಂಸಾರದಲ್ಲಿ ಕಾನ್ಫ್ಲಿಕ್ಟ್ ಕಾಣಲಿಕ್ಕೆ ಶುರುವಾಗುತ್ತೆ. ಭಾಳ ಸಲ ಈ ಥರ ಸಮಸ್ಯೆಗಳು ಬಂದಿರೋ ಕಾರಣಕ್ಕೇ ಈ ಸಂಸಾರಗಳು ಮುರಿದು ಹೋಗಿರೋದನ್ನು ನಾವು ಕಾಣ್ತೀವಿ. ಆದರೆ ಇಲ್ಲಿ ಒಂದು ಸಮಸ್ಯೆ ಏನು ಬರುತ್ತೆ ಅಂದರೆ, ನಾನು ಮಾತಾಡಿದ್ದು ಅವರಿಗೆ ರೀಚ್ ಆಗಿದೆಯಾ, ಕಂಪ್ಲೀಟ್ ಆಗಿ ನಾವೇನು ಹೇಳ್ತೀವಿ ಕಮ್ಯುನಿಕೇಷನ್ 100% ಕಮ್ಯುನಿಕೇಷನ್ ಆಗಿದೆಯಾ ಇಲ್ಲ ಅನ್ನೋದನ್ನು ನಾವು ಗಮನಿಸಿಕೊಳ್ಳೋದಿಲ್ಲ ಅಥವಾ ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳೋದಿಲ್ಲ. ಅದು ಮಾಡ್ಕೋಬೇಕು. ಕನ್ಫರ್ಮ್ ಮಾಡಿಕೊಂಡ್ರೆ ಭಾಳಷ್ಟು ಸಲ ಆಗಿರುತ್ತೆ. ನಾನು ಹೇಳಿರುವಂಥದ್ದೇ ವಿಷಯವನ್ನು ಅದೇ ಅರ್ಥದಲ್ಲಿ ತೆಗೆದುಕೊಂಡಿದ್ದಾನೋ ಇಲ್ಲೋ ಅನ್ನೋವಂಥದ್ದು ನಾವು ನಾರ್ಮಲಿ ಮಾಡಲ್ಲ. ಹ್ಞೂ ಅಂದ ತಕ್ಷಣ ಅವನಿಗೆ ಅರ್ಥ ಆಗಿದೆ ಅಂದ್ಕೊಂಡ್ಬಿಟ್ಟಿರ್ತೀವಿ. ಆಮೇಲೆ ನಾನೇನು ಹೇಳಿದೆ ಹೇಳು ಅಂತ ರೀಕನ್ಫರ್ಮೇಷನ್ ಮಾಡಬೇಕಾದ್ರೆ ಇವೆಲ್ಲ ಬರುತ್ತೆ. ಆದರೆ ಈಗಿನ ಧಾವಂತದ ಬದುಕು ಅಂತ ನಾವೇನು ಹೇಳ್ತೀವಿ, ಯಾರಿಗೂ ಯಾರ ಜೊತೆಯಲ್ಲಿ ಮಾತಾಡೋದಕ್ಕೆ ಅಥವಾ ಕಮ್ಯುನಿಕೇಟ್ ಮಾಡೋದಕ್ಕೆ ಸಂವಹನೆ ಮಾಡ್ಕೊಳ್ಳೋದಕ್ಕೆ ಟೈಮಿನ ಕೊರತೆ ಎಲ್ಲರಿಗೂ ಇದೆ. ಆ ಕಾರಣಕ್ಕಾಗಿ ಇದೊಂದು ಸಾಮಾಜಿಕ ಪಿಡುಗಾಗಿ ಕಾಣಿಸ್ಕೊಳ್ತಾ ಇದೆ. ಇಷ್ಟೆಲ್ಲ ಸಾಮಾಜಿಕ ಪಿಡುಗುಗಳಾದರೂ ಕೂಡ ನಮ್ಮಲ್ಲಿ ಒಂದು ಅಹಂಕಾರ ಇದೆ ಅಥವಾ ಈಗೋ ಅಂತ ಹೇಳ್ತೀವಿ.
ನನಗೆ ಕೇಳೋದಕ್ಕೆ ತೊಂದರೆ ಇದೆ, ನನಗೆ ಕೇಳೋದಕ್ಕೆ ಸಮಸ್ಯೆ ಇದೆ, ಅವನು ಹೇಳಿದ್ದು ನನಗೆ ಕೇಳಲಿಲ್ಲ ಅನ್ನುವಂಥದ್ದನ್ನು ನಾವು ಮಾಡಲಿಕ್ಕೆ ಹೋಗಲ್ಲ. ನಾವು ಮುಚ್ಚಿಡ್ತೀವಿ, ನಾವು ಮುಚ್ಚಿಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಇನ್ನೂ ಒಂದು ಸಮಸ್ಯೆಯನ್ನು ನಾವು ನೋಡ್ತೀವಿ. ಈಗ ನಾನೇ ಒಂದು ಪ್ರಶ್ನೆಯನ್ನು ಕೇಳ್ತೀನಿ, ನೀವು ಉತ್ತರ ಕೊಡ್ತೀರಿ, ನನಗೆ ಕೇಳಲಿಲ್ಲ ಇನ್ನೊಮ್ಮೆ ಹೇಳಿ ಅಂತ ಹೇಳಿದರೆ ನೀವೇನು ಮಾಡ್ತೀರಿ? ನೀವು ಅಂತಲ್ಲ, ಯಾವುದೇ ಸಾಮಾನ್ಯ ವ್ಯಕ್ತಿ, ಸಮಾಜದಲ್ಲಿರುವಂಥ ವ್ಯಕ್ತಿ ಏನು ಹೇಳ್ತಾನೆ? ನಾವು ದೊಡ್ಡದಾಗಿ ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಾವು ದೊಡ್ಡದಾಗಿ ಮಾತಾಡೋ ಪ್ರಯತ್ನ ಮಾಡಿದಾಗ ಏನು ವ್ಯತ್ಯಾಸ ಆಗುತ್ತೆ? ನಾನೇ ಖುಷಿ ವಿಚಾರ ಹೇಳಬೇಕಾದ್ರೆ ನನ್ನ ಭಾವನೆಯಲ್ಲಿ ಬೇರೆ ಇರ್ತದೆ. ಬೇರೆ ವಿಷಯವನ್ನು ದೊಡ್ಡದಾಗಿ ಹೇಳಬೇಕಾದ್ರೆ ಭಾಳ ಸಲ ಲಿಟ್ರಲಿ ವಿ ಆರ್ ಸ್ಕ್ರೀಮಿಂಗ್ ಅಂತ ದೊಡ್ಡ ಕೂಗ್ತಾ ಇರ್ತೀವಿ. ಕೂಗಬೇಕಾದ್ರೆ ನಮ್ಮ ಮುಖ ಚಹರೆ ಬದಲಾವಣೆ ಆಗುತ್ತೆ, ಭಾವನೆ ಬದಲಾವಣೆ ಆಗುತ್ತೆ. ನೀವು ಕೇಳದೇ ಇರುವಂಥ ವ್ಯಕ್ತಿ ಏನು ಮಾಡ್ತೀರಿ? ನನ್ನ ಮುಖವನ್ನು ಮೊದಲು ನೋಡ್ತೀರಿ. ಹೌದು, ಈ ವ್ಯಕ್ತಿ ನನಗೆ ಬೈಲಿಕ್ಕೆ ಬಂದಿದ್ದಾನೆ ಅಂತ. ನೀವು ಭಾಳಷ್ಟು ಜನರ ಸಂಸಾರದಲ್ಲಿ ಕೇಳಿರ್ಬೋದು, ಅಯ್ಯೋ ನನ್ನ ಹತ್ರ ಯಾರೂ ಮಾತಾಡೋದಿಲ್ಲ, ನಾನು ಏನಾರು ಕೇಳಿದ್ರೆ ಬೈದು ಹೋಗ್ಬಿಡ್ತಾರೆ ಅಂತ. ಅದು ಬೈದು ಹೋಗಿರುವಂಥದ್ದು ಅಂತಲ್ಲ. ಮೂಲತಃ ಈಗ ಶಿರ್ಸಿ ಅಥವಾ ಈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಇದ್ದವರಿಗೆ ದೊಡ್ಡದಾಗಿ ಮಾತಾಡುವಂಥದ್ದು ಯಾವಾಗ ಅಂತಂದ್ರೆ ಬೈಬೇಕಾದ್ರೆ ಮಾತ್ರ, ಇಲ್ಲ ಅಂತಂದ್ರೆ ನಾವು ಭಾಳ ಮೃದು ಭಾಷೆಗಳು ಮಾತ್ರ. ದೊಡ್ಡದಾಗಿ ಮಾತಾಡಿದಾಗೆಲ್ಲ ನಾವು ಅರ್ಥ ಮಾಡ್ಕೊಳ್ಳೋದು ಅವ್ರು ನಮಗೆ ಬೈತಾ ಇದ್ದಾರೆ, ನನಗೆ ನನ್ನ ಜೊತೆಯಲ್ಲಿ ಯಾರೂ ಮಾತಾಡೋದಿಲ್ಲ, ಬೈಕೊಂಡೇ ಮಾತಾಡ್ತಾರೆ, ಹಾಗಾಗಿ ಐ ಡೋಂಟ್ ವಾಂಟ್ ಟು ಟಾಕ್ ಟು ದೆಮ್, ನಾವು ಅವ್ರ ಜೊತೆಯಲ್ಲಿ ಮಾತಾಡ್ಲಿಕ್ಕೆ ಇಷ್ಟ ಇಲ್ಲ. ಇದು ಮೊದಲನೇ ಸ್ಟೆಪ್, ಅಲ್ಲಿ ವ್ಯತ್ಯಾಸ ಆಗಲಿಕ್ಕೆ ಕಾರಣಗಳು. ಅದನ್ನೇ ನಾವು ಕೆಲವು ಸಂದರ್ಭದಲ್ಲಿ ಮುಖವನ್ನೇ ನಾವು ಗಮನದಲ್ಲಿ ಇಟ್ಕೊಂಡು, ಫೇಸ್ ಟು ಫೇಸ್ ಇಟ್ಕೊಂಡು, ಐ ಟು ಐ ಕಾಂಟ್ಯಾಕ್ಟ್ ಇಟ್ಕೊಂಡು ನಿಧಾನವಾಗಿ ಮಾತಾಡಿದಾಗಲೂ ಕೂಡ ಅವರಿಗೆ ಸಂವಹನ ಆಗುತ್ತೆ. ಆದರೆ ನಾವು ಮಾಡುವಂಥದ್ದು ಸಮಸ್ಯೆ ಏನು ಅಂತಂದರೆ ದೊಡ್ಡದಾಗಿ ಕಿರ್ಚೋದಕ್ಕೆ ಹೋಗ್ತೀವಿ, ಇದು ಸಮಸ್ಯೆ ಆಗುತ್ತೆ. ಇನ್ನೊಂದು, ಕಿವಿ ಹತ್ತಿರ ಹೋಗ್ಕೊಂಡು ನಾವು ಹೇಗೆ ಇಟ್ಕೊಂಡು ಮಾತಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಅದು ಮಾತಾಡಿದಾಗ ಒಂದು ಕ್ಲೂ ಮಿಸ್ ಆಗುತ್ತೆ. ಅದು ಹೇಗೆ ಕೇಳಿದರೆ, ಆಡಿಯೋ ವಿಡಿಯೋ ಎರಡೂ ಇದ್ದಾಗ ನಮಗೆ ಅರ್ಥ ಜಾಸ್ತಿ ಆಗುತ್ತೆ. ಬರೀ ನಾವು ಆಡಿಯೋ ಅಷ್ಟನ್ನೇ ಕೊಡ್ಲಿಕ್ಕೆ ಹೋದಾಗ ವಿಡಿಯೋ ಕ್ಲೂ ಮಿಸ್ ಆಗುತ್ತೆ, ಕ್ಲಾರಿಟಿ ಕಡಿಮೆ ಆಗುತ್ತೆ. ಜೊತೆಗೆ ಎರಡೂ ಕಿವಿಯಲ್ಲಿ ಕೇಳಿದಾಗ ನಮಗೆ ಸ್ಪಷ್ಟತೆ ಜಾಸ್ತಿ ಇರುತ್ತೆ, ಒಂದೇ ಕಿವಿಯಲ್ಲಿ ಕೇಳಿದಾಗ ಸ್ಪಷ್ಟತೆ ಕಡಿಮೆ ಇರುತ್ತೆ. ಹಾಗಾಗಿ ನಾವು ಏನಾದರೂ ವಿಶೇಷವಾಗಿ ಹೇಳಬೇಕಾದ್ರೆ ಜನರಿಗೆ ನಾವು ಅಥವಾ ನಮ್ಮ ವಯಸ್ಸಾದವರಿಗೆ ಅಥವಾ ಶ್ರವಣ ದೋಷ ಇರುವಂಥ ವ್ಯಕ್ತಿಗಳ ಜೊತೆಗೆ ವ್ಯವಹಾರ ಮಾಡಬೇಕಾದ್ರೆ ನಿಧಾನವಾಗಿ ಮಾತನಾಡಿ, ಕಣ್ಣಿಗೆ ಕಣ್ಣು ಕೊಟ್ಟು ಮಾತನಾಡಿ, ಮತ್ತು ನಿಮ್ಮ ಹಾವಭಾವ ಅಥವಾ ದೈಹಿಕ ಭಾಷೆಗಳೇನಿದೆ ಆ ಭಾಷೆಗಳ ಮುಖಾಂತರ ಅವರಿಗೆ ಸಂವಹನೆ ಮಾಡಿರಿ. ಆವಾಗ ಈ ಥರ ಸಮಸ್ಯೆಗಳನ್ನು ನಾವು ಕಡಿಮೆ ಮಾಡ್ಬೋದು ಅಂತ. ತುಂಬ ಒಳ್ಳೆಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಈಗ ಕಿವುಡುತನದಲ್ಲಿ ಸಾಮಾನ್ಯವಾಗಿ ಎಷ್ಟು ವಿಧದಲ್ಲಿ ನಾವು ಈ ಶ್ರವಣ ದೋಷಗಳನ್ನು ಕಾಣಬಹುದು? ಈ ಶ್ರವಣ ದೋಷವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ, ಈಗ ನಮ್ಮ ಎದುರಿನಲ್ಲಿ ಇದೊಂದು ಕಿವಿಯ ಒಂದು ಮಾಡೆಲ್ ಇದೆ. ಈ ಕಿವಿಯ ಭಾಗಗಳನ್ನು ನೋಡಿದಾಗ ನಾವು ಕನ್ನಡ ಶಾಲೆಯಿಂದನೂ ಕೂಡ ಓದಬೇಕಾದ್ರೆ ಇರಬೇಕಾಗಿದ್ದು ಒಂದು ಹೊರ ಕಿವಿ, ಒಂದು ಮಧ್ಯ ಕಿವಿ, ಇನ್ನು ಒಳ ಕಿವಿ ಅಂತ. ಇದು ನಾನು MS ಓದುವವರೆಗೂ ನಮಗದು ತಲೆಯಲ್ಲಿ ಹೋಗಿರಲಿಲ್ಲ, ಅಷ್ಟು ಕಾಂಪ್ಲಿಕೇಟೆಡ್ ಆಗಿರುವಂಥ ಒಂದು ರಚನೆ ಇದು. ಇದನ್ನು ಕಿವಿಯ ಹೊರಗಡೆ ಈ ಪಿನ್ನ ಅಂತ ಏನು ಹೇಳ್ತೀವಿ, ಇಲ್ಲಿಂದ ಇಲ್ಲಿ ಒಳಗಡೆ ಇರುವಂಥ ಕಿವಿಯ ತಮಟೆ ಅಂತ ಏನು ಹೇಳ್ತೀವಿ, ಈ ಜಿಲ್ಲಿಂದ ಇಲ್ಲಿವರೆಗೆ ಜಾಗವನ್ನು ನಾವು ಹೊರ ಕಿವಿ ಅಂತ ಹೇಳ್ತೀವಿ. ಇದನ್ನು ನಾವು ಹೊರಗಡೆಯಿಂದ ನೋಡ್ಬೋದು, ಇಟ್ ಕ್ಯಾನ್ ಬಿ ಅಕ್ಸೆಸಿಬಲ್ ಫ್ರಮ್ ಔಟ್ಸೈಡ್. ಎರಡನೆಯದು, ಕಿವಿಯ ತಮಟೆಯಿಂದ ಒಳಗಡೆ ಎಲುವಿನವರೆಗಿಂದು, ಇದನ್ನು ನಾವು ಮಧ್ಯ ಕಿವಿ ಅಂತ ಹೇಳ್ತೀವಿ. ಮಧ್ಯ ಕಿವಿಯನ್ನು, ಕಿವಿಯ ತಮಟೆಯಿಂದ ಒಳಗಿನ ಎಲುವಿನ ಮಧ್ಯದ ಭಾಗವನ್ನು ನಾವು ಮಧ್ಯ ಕಿವಿ ಅಂತ ಹೇಳ್ತೀವಿ. ಆ ಮಧ್ಯ ಕಿವಿಯಲ್ಲಿ ನಮ್ಮ ಕೇಳುವಿಕೆಯ ಕೆಲಸಗಳು ಮಹತ್ತರವಾದ ಪಾತ್ರವನ್ನು ವಹಿಸ್ತದೆ. ಅದರ ಸ್ಟ್ರಕ್ಚರ್ ಇರುವಂಥದ್ದು 1 ಸೆಂಟಿಮೀಟರ್ ಮಾತ್ರ. 1 ಸೆಂಟಿಮೀಟರ್ ಜಾಗದಲ್ಲಿ ಈ ಆ್ಯಂಪ್ಲಿಫಿಕೇಶನ್ ಅಂತ ಏನು ಹೇಳ್ತೀವಿ, ನಾವು ಹೇಳುವಂಥ ಶಬ್ದ ಕಿವಿಯ ಪರದೆ ಮುಖಾಂತರವಾಗಿ ಆ್ಯಂಪ್ಲಿಫೈ ಆಗಿ 17 ಪಟ್ಟು ದೊಡ್ಡದಾಗಿ ನಮ್ಮ ಒಳಕಿವಿಯನ್ನು ತಲುಪುತ್ತೆ. ಇದು ಒಳಕಿವಿ ಅಂತ. ಆ ಒಳಕಿವಿಯಲ್ಲಿ ನಾವು ಹೇಳ್ತೀವಿ ಶಂಕು ಅಥವಾ ಚಕ್ರಗಳಿರ್ತದೆ, ಈ ಥರದ್ದೇನಂತ ಹೇಳಿರ್ತೀವಿ, ಅದನ್ನು ನಾವು ಒಳಕಿವಿ ಅಂತ ಹೇಳ್ತೀವಿ. ಆ ಒಳಕಿವಿಯ ಭಾಗದಲ್ಲಿ 2 ಕೆಲಸಗಳನ್ನು ಮಾಡ್ತದೆ. ಒಂದು, ಕೇಳುವಂಥದ್ದನ್ನು ಅಥವಾ ಅರ್ಥ ಮಾಡುವಂಥದ್ದನ್ನಾಗಲಿ, ಅದರ ಜೊತೆಯಲ್ಲಿ ನಮ್ಮ ಬ್ಯಾಲೆನ್ಸ್ ಅಥವಾ ನಮ್ಮ ಈ ಶರೀರದ ಸಮತೋಲನವನ್ನು ಕಾಪಾಡುವಂಥ ಒಂದು ಅಂಶ ಕೂಡ ಈ ಒಳಕಿವಿ ಪಾತ್ರವನ್ನು ಮಾಡೋದು. ಇದು ಈಗ ನಾವು ಡೆಫಿನೆಸ್ ಅಂತ ತೆಗೆದುಕೊಳ್ಳಾದರೆ, ಹೊರಗಡೆ ಕಿವಿಗೆ ಸಂಬಂಧಪಟ್ಟು ಮತ್ತು ಮಧ್ಯ ಕಿವಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು
ನಾವು ತೆಗೆದುಕೊಳ್ಳಾದರೆ ಅದನ್ನು ಟ್ರೀಟೇಬಲ್ ಕಾಸ್ ಅಂತ ಹೇಳ್ತೀವಿ. ಅಥವಾ ನಾವು ಅದನ್ನು ವೈದ್ಯಕೀಯವಾಗಿ ಗುಣಪಡಿಸ್ಬೋದು, ಔಷಧಿಯಿಂದಾಗಲಿ ಅಥವಾ ಸರ್ಜರಿ ಮುಖಾಂತರವಾಗಿ ಗುಣಪಡಿಸ್ಲಿಕ್ಕೆ ಸಾಧ್ಯ ಆಗ್ಬೋದು. ಅಥವಾ ಅದನ್ನು ನಾವು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ಇಲ್ಲಿಂದ ಇಲ್ಲಿವರೆಗೆ, ಈ ಒಳ ಕಿವಿವರೆಗೆ ಹೋಗಿ ನಾವು ಕಂಡಕ್ಟಿವ್ ಅಂತಂದರೆ ನಾವು ಯಾವ ಅರ್ಥ ಮಾಡ್ಬೋದು ಅಂತಂದರೆ ಇಲ್ಲಿರುವಂಥದ್ದನ್ನು ಅಲ್ಲಿಗೆ ಕಳಿಸು ಆ ಮಧ್ಯ ಮೀಡಿಯಾ ಆಗಿ ವರ್ಕ್ ಆಗುತ್ತೆ. ಫಿಸಿಕಲಿ ಟ್ರಾನ್ಸ್ಫರೇಬಲ್, ಫಿಸಿಕಲಿ ಅಲ್ಲಿಂದ ಅಲ್ಲಿವರೆಗೆ ಟ್ರಾನ್ಸ್ಫರ್ ಮಾಡುವಂಥದ್ದು, ಅದನ್ನು ಅಲ್ಲಿ ತೊಂದರೆ ಬಂದರೆ ಅದನ್ನು ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಒಳ ಕಿವಿಗೆ ಸಂಬಂಧಪಟ್ಟು ಅಲ್ಲಿಂದ ಕಿವಿಯ ಕಾರ್ಟೆಕ್ಸ್, ಆಡಿಟರಿ ಕಾರ್ಟೆಕ್ಸ್ ಅಂತ ನಾವೇನು ಹೇಳ್ತೀವಿ, ಮೆದುಳಿನ ಭಾಗದವರೆಗಿನ ಯಾವುದೇ ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನಾವು ಸೆನ್ಸರಿ ನ್ಯೂರಲ್ ಡೆಫ್ನೆಸ್ ಅಂತ ಹೇಳ್ತೀವಿ. ಅಂದರೆ ಎರಡು ರೀತಿಯಲ್ಲಿ ಡೆಫ್ನೆಸ್ಗಳನ್ನು ನಾವು ನೋಡ್ತೀವಿ. ಕೆಲವು ಸಂದರ್ಭದಲ್ಲಿ ಕೆಲವು ಪಾರ್ಟಲ್ಲಿ ಈ ಕಂಡಕ್ಟಿವ್ ಹಿಯರಿಂಗ್ ಲಾಸ್ ಇರುತ್ತೆ, ಸೆನ್ಸರಿ ನ್ಯೂರಲ್ ನರಕ್ಕೆ ಸಂಬಂಧಪಟ್ಟ ಪಾರ್ಟ್ನಲ್ಲೂ ತೊಂದರೆ ಇರುತ್ತೆ. ಇದನ್ನು ನಾವು ಮಿಕ್ಸ್ಡ್ ಹಿಯರಿಂಗ್ ಲಾಸ್ ಅಂತ ಹೇಳ್ತೀವಿ. ಅಂದರೆ ಈ ಥರ 3 ವಿಭಾಗಗಳಲ್ಲಿ ನಾವು ಕಾಣ್ತೀವಿ. ಇವತ್ತಿನ ಪ್ರೈಮ್ ಗೆಸ್ಟ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿದ್ದು ಅಭಿಪ್ರಾಯ ಅನಿಸಿಕೆ ಹಂಚಿಕೊಂಡಿರುವ ಡಾಕ್ಟರ್ ರಮೇಶ್ ಹೆಗಡೆ ಇವರಿಗೆ ವಿಶ್ವಂಬರ ಟಿವಿ ವತಿಯಿಂದ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ವಿಶ್ವಂಬರ ಟಿವಿ ಕುರಿತಾಗಿ ಒಂದೆರಡು ಅನಿಸಿಕೆಯನ್ನು ಹಂಚ್ಕೋಬೇಕಂತ ಕೇಳ್ಕೊತೀನಿ. ವಿಶ್ವಂಬರ ಟಿವಿಯ ಹಲವಾರು ಕಾರ್ಯಕ್ರಮಗಳನ್ನು ನಾವು ನೋಡಿದ್ದೀನಿ. ಈಗ ಕಳೆದ ಆಲಮನೆ ಉತ್ಸವದಲ್ಲೂ ಕೂಡ ರೋಟರಿ ಸಂಸ್ಥೆಯ ಮುಖಾಂತರವಾಗಿ ನಮಗೆ ಪಾಲುದಾರರಾಗಿ ನಿಂತು ಜನಸಾಮಾನ್ಯರ ಎಲ್ಲರಿಗೂ ಕೂಡ ನಮ್ಮ ಸಾಧನೆಗಳನ್ನು ಬಿತ್ತರಿಸಿ ಬೆನ್ನೆಲುಬಾಗಿ ನಿಂತಿರುವಂಥದ್ದು ನಿಮ್ಮ ಸಾಮಾಜಿಕ ಧೋರಣೆಯನ್ನು, ಸಾಮಾಜಿಕ ಬದ್ಧತೆಯನ್ನು ನಮಗೆ ತಿಳಿಸ್ಕೊಡ್ತಿದೆ. ಜನ ಕೂಡ ಇದಕ್ಕೆ ಪ್ರೋತ್ಸಾಹಿಸ್ತಾ ಇದು ವಿಶ್ವಂಬರ ಟಿವಿಯ ಮುಖಾಂತರವಾಗಿ ಈ ನಾವು ಕೊಡುವಂಥ ಸಮಾಚಾರಗಳಿರ್ಬೋದು, ಸುದ್ದಿ ಸಮಾಚಾರಗಳಿರ್ಬೋದು, ವಿಶೇಷವಾದಂಥ ಇಂಥ ತಿಳುವಳಿಕೆಗಳನ್ನು ಕೂಡ ಉಪಯೋಗ ಮಾಡಿಕೊಂಡು ಇನ್ನೂ ಹೆಚ್ಚಿನ ಬೌದ್ಧಿಕವಾಗಿ ಈ ಉನ್ನತ ಮಟ್ಟಕ್ಕೆ ಏರ್ಕೊಳ್ಳೋದಕ್ಕೆ ಅನುಕೂಲ ಆಗತ್ತೆ ಅನ್ನುವಂಥದ್ದು. ಎಷ್ಟೋ ಸಂದರ್ಭದಲ್ಲಿ ವೈದ್ಯಕೀಯ ನಾವು ಈ ವಿಚಾರಗಳನ್ನು ನಾವು ಜನರಿಗೆ ಹೇಳ್ಕೊಡ್ತಾ ಇದ್ದಾಗ ಅವರಿಗೆ ತಿಳುವಳಿಕೆ ಕೊಡೋದಕ್ಕಿಂತ ಹೆಚ್ಚು ಭಯವನ್ನು ಹುಟ್ಟಿಸುವಂಥದ್ದಿರ್ತದೆ. ಈಗ ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ, ಇವತ್ತು ಯಾವುದೋ ಒಂದು ಪತ್ರಿಕೆಯಲ್ಲಿ ಅವರು ಕ್ಯಾನ್ಸರ್ ಬಗ್ಗೆ ಬರೆದಿದ್ದಾರೆ ಅಂತಂದರೆ ಮುಂದಿನ ಒಂದು 10-15 ದಿವಸಗಳಲ್ಲಿ ನಮಗೆ ಬಾಯಿ ಹುಣ್ಣಾಗಿರ್ಬೋದು, ಕ್ಯಾನ್ಸರ್ ಇದೆಯಾ ಆ ಒಂದು ಭಯವನ್ನು ಬಿತ್ತುವಂಥದ್ದೇನಿದೆ, ಅಂಥ ಕೆಲಸಗಳನ್ನು ನಾವು ಭಾಳಷ್ಟು ಈ ದೈನಂದಿನ ಪತ್ರಿಕೆಗಳಲ್ಲಿ ನಾವು ನೋಡ್ತೀವಿ ಅಥವಾ ಟಿ ವಿ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತೀವಿ. ಅಂತಹ ಕಾರ್ಯಕ್ರಮಗಳನ್ನು ಹೊರತಾಗಿ ಜನರಿಗೆ ನಿಜವಾದ ತಿಳುವಳಿಕೆಯನ್ನು ಕೊಟ್ಟು ಅದರ ಮುಖಾಂತರವಾಗಿ ಜನರಿಗೆ ನಾವು ಭಯವನ್ನು ಹುಟ್ಟಿಸದೆ ಒಳ್ಳೆಯ ಭಾವನೆಯನ್ನು ಮೂಡಿಸುವಂಥ ವ್ಯವಸ್ಥೆಗಳನ್ನು, ಆ ಕಾರ್ಯಕ್ರಮಗಳನ್ನು ನಾವು ವಿಶ್ವಂಬರ ಟಿ ವಿ ಮುಖಾಂತರವಾಗಿ ನೋಡಿದ್ದೀವಿ. ಇದು ಬಾಕಿ ಮಾಧ್ಯಮಗಳಿಗಿಂತಕ್ಕಂತ ಇದು ಭಿನ್ನವಾಗಿ ಕಾಣಿಸ್ತದೆ ನನಗೆ. ಧನ್ಯವಾದ. ಧನ್ಯವಾದ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.